ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಗಿದ್ರು ಇನ್ಸ್ಪೆಕ್ಟರೇ ಮನೆಗೆ ಬಂದಿದ್ರಲ್ಲ, ಅವ್ರಿಗೊಂದ್ಸಲಿ ವಿಷಯ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ಸುತ್ತೆ. ಇಲ್ಲ ರಿಷಿ, ಇದ್ರ ಬಗ್ಗೆ ನಮಗೆ ಏನೂ ಕ್ಲಾರಿಟಿ ಇಲ್ಲ. ಏನು ಅಂತ ಹೇಳೋದು? ಸುಮ್ಮನೆ ನಾವು ಏನೋ ಮಾಡೋಕ್ಕೆ ಹೋಗಿ ಸಮಸ್ಯೆನ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ವೆಯ್ಟ್ ಮಾಡಿ ನೋಡೋಣ. ತಾರ ಎಲ್ಲಾದರೂ ಹೋಗಿರ್ಬೋದು, ಬರ್ತಾಳೆ. ಮಾವಯ್ಯ, ಏಟೊತ್ತಾದ್ರೂ ಅತ್ತಮ್ಮನ ಬಗ್ಗೆ ಏನು ವಿಷಯ ಗೊತ್ತಾಯ್ತಿಲ್ಲ. ಅವ್ರು ಎಲ್ಲೇ ಹೋಗಿದ್ದಿದ್ರು ಇಷ್ಟೊತ್ತಿಗೆ ವಾಪಸ್ ಬಂದಿರ್ಬೇಕಿತ್ತು ಮಾವಯ್ಯ. ಮಾವಯ್ಯ, ನೆನ್ನೆ ನಡೆದಿದ್ದ ವಿಷಯಕ್ಕೂ ಇವತ್ತು ಅತ್ತಮ್ಮ ಕಾಣಿಸ್ತಿರೋದಕ್ಕೂ ಏನೋ ಸಂಬಂಧ ಐತೆ ಅಂತ ನನ್ಗೆ ಅನುಮಾನ ಬರ್ತೈತೆ. ಏನಾದರೂ ಮಾಡೋಣ ಮಾವಯ್ಯ. ಹೌದಪ್ಪ, ನಾವು ಆದಷ್ಟು ಬೇಗ ಕಂಪ್ಲೇಂಟ್ ಕೊಡೋದು ಒಳ್ಳೇದನ್ಸುತ್ತೆ. ನಾವು ಇನ್ನೂ ಲೇಟ್ ಮಾಡಿದ್ರೆ ತುಂಬ ರಿಸ್ಕು. ಆದಷ್ಟು ಬೇಗ ಕಂಪ್ಲೇಂಟ್ ಕೊಡೋಣಪ್ಪ. ಹೌದು ಮಾವ, ಅತ್ತೆಗೆ ಏನು ಸಮಸ್ಯೆ ಆಗಿದೆಯೋ ಏನೋ, ಇನ್ನೂ ಅವ್ರು ಬರ್ತಾರೆ ಅಂತ ಕಾಯೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ. ಅಪ್ಪ, ನನಗಂತೂ ತುಂಬಾ ಭಯ ಆಗ್ತಿದೆ. ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿಸಿ ಬೇಗ ಮನೆಗೆ ಕರ್ಕೊಂಬನ್ನಿ ಅಪ್ಪ, ಪ್ಲೀಸ್. ಯಾರು ಗಾಬರಿ ಹಾಕ್ಬೇಡಿ. ತಾರಾಗೇನೂ ಆಗಿರೋದಿಲ್ಲ, ದೇವರಿದ್ದಾನೆ. ಮನೆ ಯಜಮಾನಿ ಕಾಣ್ತಾ ಇಲ್ಲ ಅಂತ ಎಲ್ರ ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಬಿಟ್ಟವ್ರೆ. ಪಾಪ ಮಗ, ಅವ್ರಮ್ಮ ಕಾಣ್ತಾ ಇಲ್ಲ ಅಂತ ಎಷ್ಟೊಂದು ಅಳ್ತಾ ಐತೆ. ಅಯ್ಯೋ ದೇವ್ರೆ, ಯಾಕಪ್ಪ ಹಂಗೆಲ್ಲ ಮಾಡ್ತೀಯಾ? ರಚನಾ, ಸಮಾಧಾನ ಮಾಡ್ಕೊಳ್ಳವೆ. ಅತ್ತೆ ಮಂಗೇನು ಆಗಕ್ಕಿಲ್ಲ. ಯಾಕೆ ಟೆನ್ಷನ್ ಆದ್ರಿ? ಯಾರ್ದು ಫೋನ್? ಯಾವುದು ಅನ್ನೋನ್ ನಂಬರ್? ರಿಷಿ, ನೆನ್ನೆ ಚಂದ್ರ ಮೊಬೈಲ್ಗೂ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ಇದೇ ನಂಬರ್ ಅನ್ಸುತ್ತೆ. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ರಮೇಶ್. ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿರೋದು? ನಾನೊಂಥರ ನಿಮಗೆಲ್ಲ ತುಂಬ ಬೇಕಾದವನು. ತುಂಬ ಯೋಚನೆ ಮಾಡಬೇಡ ರಮೇಶ್, ಬಿಕಾಸ್ ನೀನು ಎಷ್ಟೇ ಯೋಚನೆ ಮಾಡಿದ್ರು ನಾನು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ನಿನ್ನೆ ಟಾರ್ಚರ್ ಎಲ್ಲ ತುಂಬ ಮಜಾ ಕೊಟ್ಟಿದೆ ಅಲ್ವಾ? ಇವತ್ತೇನಾಗುತ್ತೆ ಅಂತ ಕ್ಯೂರಿಯಾಸಿಟಿನಾ? ಹಲೋ, ಏನು ಮಾತಾಡ್ತಿದ್ದೀರಾ ನೀವು? ಇವತ್ತು ಏನಾಗುತ್ತೆ? ಯಾರು ನೀವು? ಯಾರು ಅನ್ನೋದು ಬೇಡ. ಯಾಕೆ, ಏನು ಆಗಿಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ? ನಿನ್ನ ಮನೇಲಿ ಇನ್ನೂ ಯಾವುದೇ ಇನ್ಸಿಡೆಂಟು ನಡೆದಿಲ್ವಾ? ಅಲ್ಲ, ನೀವು ಹೇ, ಯಾರೋ ನೀನು? ಏನು ಮಾತಾಡ್ತಿದ್ಯಾ? ಅಂದರೆ ನನ್ನ ತಾಯಿನ? ಸ್ಮಾರ್ಟ್, ವೆರಿ ಸ್ಮಾರ್ಟ್. ಲೆಕ್ಚರರ್ ಅಂದಮೇಲೆ ಇಷ್ಟು ಶಾರ್ಪ್ ಇಲ್ಲ ಅಂದರೆ ಹೇಗೆ? ಯುವರ್ ಗೆಸ್ ಇಸ್ ರೈಟ್ ರಿಷಿನಂದ. ಹಲೋ, ಅಂದರೆ
ನಿನ್ನ ಮಾತಿನ ಅರ್ಥ ಏನು? ನಿಮ್ಮ ಮನೆಯಲ್ಲಿ ತಾರವ್ರು ಕಾಣಿಸ್ತಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೋಬೇಡಿ. ತಾರ ಎಲ್ಲೂ ಇಲ್ಲ, ಇಲ್ಲೇ ನನ್ನ ಜೊತೆಲೇ ಇದೆ. ನಿನ್ನ ವೈಫನ್ನ ಕಿಡ್ನಾಪ್ ಮಾಡಿದ್ದೀನಿ ರಮೇಶ್. ಚಂದ್ರು, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಅದೇ ಊರ್ಮಿಳಾ, ಅವಾಗ ರಮೇಶ್ ಫೋನ್ ಮಾಡಿದ್ನಲ್ಲ ತಾರಾ ಮನೇಲಿಲ್ಲ ಅಂತ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅದನ್ನೇ ನಾನು ಕೇಳೋಣ ಅಂದ್ಕೊಂಡಿದ್ದೆ. ಅವ್ರು ವಾಪಸ್ ಬಂದ್ರಂತ? ಗೊತ್ತಿಲ್ಲ ಊರ್ಮಿಳಾ, ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ನೋಡ್ರೆ ಅವ್ನ ಕಾಲ್ ಬ್ಯುಸಿಯಾಗಿ ಬರ್ತಾ ಇದೆ. ಯಾರ ಹತ್ರನೂ ಮಾತಾಡಿರ್ಬೇಕು ಬಿಡಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅವ್ನ ಫೋನ್ ಯಾವತ್ತೂ ಬ್ಯುಸಿ ಇರಲ್ಲ. ಇವತ್ತು ಇಷ್ಟೊಂದು ಬ್ಯುಸಿ ಇದೆ ಅಂದರೆ ಯಾವುದೋ ಪ್ರಾಬ್ಲಮ್ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಟೆನ್ಷನ್ ಆಗಿದೆ ಊರ್ಮಿಳಾ. ಚಂದ್ರು ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೋಸ್ಟ್ಲಿ ತಾರಾ ಅವರು ದೇವಸ್ಥಾನಕ್ಕೆ ಹೋಗಿರ್ಬೋದು. ಆ ವ್ಯಕ್ತಿಯಿಂದ ಮನೇಲಿ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಅದಕ್ಕೆ ಯಾವುದಾದ್ರೂ ಹರಕೆ ಕೂತ್ಕೊಂಡು ಅದನ್ನು ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಲ್ವಾ? ಇರ್ಬೋದು ಊರ್ಮಿಳಾ. ಹೊರಗಡೆ ಹೋಗುವಾಗ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಮನೆಯವರೆಲ್ಲ ಎಷ್ಟು ಟೆನ್ಷನಲ್ಲಿ ಇರ್ತಾರೆ. ಅದು ಬಿಡು, ಮೊಬೈಲ್ ಯಾರು ತೊಗೊಂಡೋಗ್ಬೇಕಲ್ವಾ? ಚಂದ್ರು, ಗಡ್ಬಿಡಿಲಿ ಮರ್ತು ಹೋಗಿರ್ಬೋದು. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಪ್ಲೀಸ್ ರಿಲ್ಯಾಕ್ಸ್. ರಮೇಶ್ ಮತ್ತೆ ಕಾಲ್ ಮಾಡೇ ಮಾಡ್ತಾರೆ, ನೋಡ್ತಾ ಇರಿ. ತಾರಾ ಮತ್ತೆ ವಾಪಸ್ ಮನೆಗೆ ಬಂದೇ ಇರ್ತಾರೆ. ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ನಾನು ಹೆಂಡ್ತೀನಿ ಯಾಕೆ ಕಿಡ್ನಾಪ್ ಮಾಡಿದ್ಯಾ? ನೋಡು, ನೀನು ಯಾರು ಎತ್ತೋ ನಂಗೆ ಗೊತ್ತಿಲ್ಲ, ಆದರೆ ನಿಂಗೆ ಏನು ಬೇಕಾದರೂ ಕೊಡ್ತೀನಿ. ದಯವಿಟ್ಟು ನಾನು ಹೆಂಡ್ತೀನಿ ಬಿಟ್ಬಿಡು. ಲುಕ್ ಮಿಸ್ಟರ್ ರಮೇಶ್, ಇದೊಂಥರ ಚಕ್ರವ್ಯೂಹ ಇದ್ದಂಗೆ. ನೀವೆಲ್ಲರೂ ಇದರಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇದೆಲ್ಲ ಹಳೇ ಲೆಕ್ಕ. ಆ ಲೆಕ್ಕಾಚಾರನ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡು, ನಾವು ಅಮ್ಮಗೆ ಏನು ಮಾಡಬೇಡ. ಅವ್ರಿಗೇನಾದ್ರು ತೊಂದರೆ ಆದರೆ ಸರಿ ಇರಲ್ಲ. ನಿನ್ಗೇನು ಬೇಕು, ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ನಮ್ಮ ಅತ್ತೆ ಮಂಗೇನು ತೊಂದರೆ ಕೊಡ್ಬೇಡ. ಹೌದಪ್ಪ, ನೀನು ದಮ್ಮಯ್ಯ ಅಂತೀನಿ, ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡ. ಓ ಮೈ ಗಾಡ್, ನೀವೆಲ್ಲ ಇಷ್ಟೊಂದು ಬೆಗ್ ಮಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಬಟ್ ಏನ್ ಮಾಡ್ಲಿ, ನಿಮ್ಮನೆ ಯಜಮಾನಿ ತಾರಂಗೆ ಏನ್ ಪನಿಷ್ಮೆಂಟ್ ಕೊಡೋದು ಅಂತ ನಾನಿನ್ನೂ ಡಿಸೈಡೇ ಮಾಡಿಲ್ವಲ್ಲ. ಯು ನೋ ವಾಟ್, ಗಿವ್ ಮಿ ಸಮ್ ಟೈಮ್, ಓಕೆ? ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ನಿನ್ಗೆ ಹೇಳ್ತೀನಿ. ಒನ್ ಮೋರ್ ಥಿಂಗ್, ಈಗ ನೀವು ಪೊಲೀಸು ಗೀಲೀಸು ಅಂತ ಹೊಸ ಗೇಮ್ ಶುರು ಮಾಡಕ್ ಹೋದ್ರೆ ಇಲ್ಲಿ ನಿಮ್ಮ ತಾರಾ ಗೇಮ್ ಎಂಡ್ ಆಗುತ್ತೆ. ಅವಳು ಜೀವಂತವಾಗಿರಲ್ಲ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಹಲೋ, ದಯವಿಟ್ಟು. ಹಲೋ ಹಲೋ
ಅಪ್ಪ ತಾರಂಗ ಅವನಿಗೆ ಎಷ್ಟು ಹಿಂಸೆ ಕೊಡ್ತಿದ್ದಾನೋ ಏನೋ ನೆನ್ಸ್ಕೊಂಡ್ರೆ ಹಿಂಸೆ ಆಗ್ತಿದೆಯಮ್ಮ. ಅವಳಿಲ್ದ ನಾನು ಬದುಕಕ್ಕಾಗಲ್ಲಮ್ಮ. ಏನೂ ಆಗಲ್ಲ, ಪ್ಲೀಸ್ ಧೈರ್ಯ ತುಂಬ್ಕೊಳ್ಳಿಪ್ಪ. ಮಾವ, ಅವನು ಇಷ್ಟೆಲ್ಲ ಆಟ ಆಡ್ತಿದ್ದಾನೆ ಅಂತಂದ್ರೆ ಟೆಕ್ನಾಲಜಿನ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ದಾನೆ. ಅದರಲ್ಲೂ ನಮ್ಮ ಮನೆಗೆ ಬಂದು ನಮಗೆ ಗೊತ್ತಿಲ್ಲದಾಗೆ ಹತ್ಯೆನ ಕಿಡ್ನಾಪ್ ಮಾಡಿದ್ದಾನೆ. ಮತ್ತೆ ನಮ್ಮ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅಷ್ಟು ನೀಟಾಗಿ ಹೇಳ್ತಿದ್ದಾನೆ ಅಂತಂದ್ರೆ ನನ್ಗನ್ನಿಸ್ತಿದೆ ಅವನು ಯಾರೋ ನಮಗೆ ಗೊತ್ತಿರೋನೆ ಅಂತ. ನಾವೀಗ ಪೊಲೀಸು ಅದು ಇದು ಅಂತ ಹೋದ್ರೂ ನಮ್ಗೆ ತೊಂದರೆ. ಏನ್ ಮಾಡೋದ್ ಮಾವ? ಪಾಪ ಎಲ್ರು ಎಷ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ವೆರಿ ಗುಡ್, ಕೆಡಿಸ್ಕೊಳ್ಳಿ. ಇದು ನೀವು ತಲೆ ಕೆಡಿಸ್ಕೊಳ್ಳೋ ಕಾಲ, ನನಗೆ ತಲೆ ಎತ್ತಿ ನಿಲ್ಲೋ ಕಾಲ. ಪ್ರಜ್ಞೆ ಇಲ್ದಿರುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಏನು ಪ್ರಯೋಜನ? ಪಾಪ ನಿನಗೆ ಸ್ವಲ್ಪ ಫ್ರೀಡಮ್ ಕೊಡೋಣ. ಒತ್ಸೆ. ಈ ತಾರ, ನೀನ್ ಕಾಣ್ತಿಲ್ಲ ಅಂತ ಈಗ ನಿನ್ನ ಫ್ಯಾಮಿಲಿ ಅವ್ರು ಎಷ್ಟು ಅಪ್ಸೆಟ್ ಆಗಿದ್ದಾರೆ ನೋಡಿದ್ಯಾ? ಬಟ್ ಅವ್ರನ್ನ ಇನ್ನೂ ಒದ್ದಾಡಿಸ್ಬೇಕು ನಾನು. ಎಸ್, ಆ್ಯಕ್ಚುಲಿ ನಿನ್ನ ಕತೆ ಇಷ್ಟೊತ್ತಿಗೆ ನಾನು ಮುಗಿಸ್ಬಿಡ್ತಿದ್ದೆ. ಬಟ್ ಯು ನೋ ವಾಟ್, ನಾಳೆ ನೀನು ನಾನು ಅತ್ತೆ ಸೊಸೆ ಆಗೋರು. ಅದಕ್ಕೆ ನಿನ್ನ ಮುಗ್ಸೋಕ್ಕೆ ನಂಗೆ ಮನಸ್ಸೇ ಬರ್ತಿಲ್ಲ. ಬಟ್ ಯು ನೋ ವಾಟ್, ನೀನು ಇದ್ದಷ್ಟು ದಿನ ನಂಗೆ ಇನ್ನೂ ಡೇಂಜರಸ್. ಅದಕ್ಕೆ ನಿನ್ನ ಕಥೆನ ಮುಗಿಸ್ತೀನಿ ತಾರ. ದಟ್ ಇಸ್ ಫಾರ್ ಶೋರ್. ನೀನು ಇಲ್ಲಿವರೆಗೂ ಬದುಕಿದ್ಯಾ, ಅದಕ್ಕೇನು ಕಾರಣ ಗೊತ್ತಾ? ಜಸ್ಟ್ ಒನ್ ರೀಸನ್, ಮೈ ಸ್ವೀಟ್ ರಿಷಿ. ಅಲ್ಲ ತಾರ, ಅವನಿಗೆ ನೀನು ಏನು ತಿನ್ನಿಸಿ ಬೆಳೆಸಿದ್ಯಾ? ಹಾಂ, ಅಷ್ಟು ಕ್ಯೂಟ್ ಆಗಿದ್ದಾನೆ, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾನೆ. ಕಂಪ್ಲೀಟ್ ಹೀರೋ ಅವನು. ನಿನ್ನನ್ನು ಕಟ್ಕೊಂಡಿದ್ದ ಹೆಂಡತಿನ, ಫ್ಯಾಮ್ಲಿನ ಅದು ಎಷ್ಟು ಲವ್ ಮಾಡ್ತಾನೆ, ಅದು ಎಷ್ಟು ಟ್ರಸ್ಟ್ ಮಾಡ್ತಾನೆ. ಒಂದು ಕಂಪ್ಲೀಟ್ ಹೀರೋ ಅವನು. ಅವನನ್ನು ಯಾವಾಗ ಮದುವೆ ಆಗ್ತೀನೋ ಅಂತಲೇ ಅನ್ನಿಸ್ತಿದೆ. ಅವನ ವೈಫ್ ಆಗಿ ಲೈಫ್ನ ಲೀಡ್ ಮಾಡೋದೇ ನನ್ನ ಡ್ರೀಮ್. ನನ್ನ ಡ್ರೀಮ್ಸ್ ಎಲ್ಲ ಆದಷ್ಟು ಬೇಗ ನಿಜ ಆಗುತ್ತೆ ತಾರ. ಪಾಪ ಮಾಮ್ ಕಿಡ್ನಾಪ್ ಆಗಿದ್ದಾರೆ ಅಂತ ಅವನು ತುಂಬ ಒದ್ದಾಡ್ತಾ ಇದ್ದಾನೆ. ಅದನ್ನು ನೋಡ್ತಿದ್ರೆ ನಿನ್ನನ್ನು ಈಗಲೇ ಬಿಟ್ಬಿಡೋಣ ಅಂತ ಅನಿಸ್ತಿದೆ. ಬಟ್ ನಾನು ಹಾಗೆ ಮಾಡಿಬಿಟ್ರೆ ನಿನ್ನ ಕಿಡ್ನಾಪ್ ಮಾಡಿ ಏನು ಯೂಸ್ ಇದೆ? ಏನೂ ಇಲ್ಲ. ನೋ, ನಿನ್ನನ್ನು ಮಾತ್ರ ಬಿಡಲ್ಲ. ಹಾಗಂತ ನಿನ್ನನ್ನು ಈಗಲೇ ಸಾಯಿಸೋದು ಇಲ್ಲ. ನಾನು ನಿನ್ನನ್ನು ಇಟ್ಕೊಂಡು ಅವನ್ನ ನಾನು ಆಟ ಆಡಿಸ್ತೀನಿ. ರಿಷಿ ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ. ಅವನು ನನ್ನ ಗಂಡ ಆಗೋ ಸಿಚುವೇಶನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಎಸ್, ದ್ಯಾಟ್ ಇಸ್ ದ ಪ್ಲ್ಯಾನ್. ಯಜಮಾನ್ರೆ, ಒಂದು ಲೋಟ ಹಾಲು ಕುಡೀರಿ. ಬೆಳಗ್ಗೆಯಿಂದ ನೀವು ಏನು ತಿಂದಿಲ್ಲ, ಕುಡ್ದಿಲ್ಲ. ಅಲ್ಲ, ನಿಮ್ಮ ಆರೋಗ್ಯ ಏನಾಗಬೇಕು? ಅಮ್ಮವರು ಬರ್ತಾರೆ, ಅವ್ರಿಗೇನು ಆಗೋಕ್ಕಿಲ್ಲ. ಹ್ಞೂ, ಬರ್ತಾರೆ. ಹಾಲು ಕುಡೀರಿ. ಬೇಡಿಮ್ಮ, ನನಗೀಗೇನು ಸೇರಲ್ಲ. ಅಲ್ಲ, ಒತ್ತಾಯ ಮಾಡಬೇಡಿ.
ಏನು ಹೇಳ್ತಾ ಇದೆಯಾ ರಮೇಶ್? ನಿಜ ಚಂದ್ರು, ತಾರಾ ಕಿಡ್ನಾಪ್ ಆಗಿದ್ದಾಳೆ. ತಾರಾ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಂತ ಅಂದ್ಕೊಂಡ್ರೆ ಕಿಡ್ನಾಪ್ ಅಂತ ಹೇಳ್ತಾ ಇದೆಯಲ್ಲೋ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚಂದ್ರು, ತುಂಬಾ ಹೆದರಿಕೆ ಆಗ್ತಿದೆ. ರಮೇಶ್, ನೀನು ಎದುರ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾನೆ. ಇಲ್ಲ ಚಂದ್ರು, ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಅಂತಲೇ ನಾನು ಇಷ್ಟೊಂದು ಆತಂಕದಲ್ಲಿರೋದು. ಅಂದರೆ ಅವನು ಹಾಕಿರೋ ಕಂಡೀಷನ್ ಪ್ರಕಾರ ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋ ಹಾಗಿಲ್ಲ. ರಮೇಶ್, ಅವ್ನು ಹೇಳ್ತಾನೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ಇಲ್ಲ ಚಂದ್ರು, ನಾವೀಗ ಸುಮ್ಮನೆ ಇರಲೇಬೇಕು. ನಾವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವನ ತಾರ ಜೀವಕ್ಕೆ ಏನು ಬೇಕಾದ್ರೂ ತೊಂದರೆ ಮಾಡ್ಬೋದು. ಈಗ ವಿಧಿ ಇಲ್ಲ, ಸದ್ಯಕ್ಕೆ ಸುಮ್ಮನೆ ಇರಲೇಬೇಕು. ಗುಡ್ ರಮೇಶ್, ನನ್ನ ಮಾತನ್ನ ತುಂಬ ಚೆನ್ನಾಗಿ ಪಾಲಿಸ್ತಾ ಇದೆಯಾ. ವೆರಿ ಗುಡ್. ರಮೇಶ್, ಅಳ್ತಾ ಇದೆಯಾ? ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊ. ಚಂದ್ರು, ತಾರಾನೇ ನಮ್ಮ ಮನೆ ಶಕ್ತಿ ಎಲ್ಲ. ಅವಳಿಲ್ಲದೆ ಹೋದ್ರೆ ಇಲ್ಲಿ ಯಾರಿಗೂ ಕೈ ಕರೆ ಆಡ್ತಿಲ್ಲ ಕೊಡು. ಅರೆ, ಹೆಂಡತಿ ಮೇಲೆ ಅದು ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ರಮೇಶ್. ಸೋ ಸ್ವೀಟ್ ಆಫ್ ಯು, ರಿಯಲಿ. ರಮೇಶ್, ಆ ಥರ ಏನೂ ಯೋಚನೆ ಮಾಡಬೇಡ. ನಾವು ಹೋಗ್ಬಿಟ್ಟು ತಾರಾನ ಬಿಡಿಸ್ಕೊಂಬರೋಣ. ಆ ಕಿಡ್ನಾಪರ್ ಡಿಮ್ಯಾಂಡ್ ಏನೇ ಇದ್ರೂ ಸರಿ, ನಾವು ಪೂರೈಸ್ಬಿಟ್ಟು ತಾರಾನ ಬಿಡಿಸ್ಕೊಂಬರೋಣ. ನೀನು ಆರಾಮಾಗಿರು, ಪ್ಲೀಸ್ ರಿಲ್ಯಾಕ್ಸ್. ಯಾರು ಇವನು? ಯಾಕೆ ನಮ್ಮ ಫ್ಯಾಮಿಲಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ? ಚಂದ್ರು, ರಮೇಶ್ ಕಾಲ್ ಮಾಡಿದ್ರ? ಇಲ್ಲ, ನಾನು ಕಾಲ್ ಮಾಡಿದ್ದೆ. ತಾರಾ ವಾಪಸ್ ಬಂದ್ರಂತ? ತಾರಾ ಅವರು ಕಿಡ್ನಾಪ್ ಆಗಿದ್ದಾರೆ ಊರ್ಮಿಳಾ. ಏನು ಹೇಳ್ತಿದ್ದೀರಾ ಚಂದ್ರು? ತಾರಾ ಕಿಡ್ನಾಪ್ ಆಗಿದ್ದಾರಂತ? ಯಾರು ಕಿಡ್ನಾಪ್ ಮಾಡಿದ್ದು? ನಿನ್ನೆ ನಮಗೆ ಪ್ರೈವೇಟ್ ನಂಬರಿಂದ ಕಾಲ್ ಬಂದಿತ್ತಲ್ಲ, ಆ ವ್ಯಕ್ತಿ ಅವನದೇ ಕೆಲಸ ಇವೆಲ್ಲ. ರಮೇಶ್ ಫುಲ್ ಟೆನ್ಷನಲ್ಲಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಊರ್ಮಿಳಾ. ಅಲ್ಲ ಚಂದ್ರು, ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅವನ ಉದ್ದೇಶ ಆದರೂ ಏನು? ಚಂದ್ರು, ಹೀಗಿದ್ದು DGP ಗೊತ್ತಲ್ಲ, ನಾನು ಅವ್ರ ಹತ್ರ ಮಾತಾಡ್ಲಾ? ಬೇಡ ಊರ್ಮಿಳಾ, ರಮೇಶ್ಗೆ ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾನಂತೆ, ಪೊಲೀಸ್ ಹತ್ರ ಹೋದರೆ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ಯಾವ ಪೊಲೀಸ್ ಹತ್ರ ಹೋಗ್ದಲೇ ಇದ್ರೇ ಒಳ್ಳೇದು. ನಾಟ್ ಬ್ಯಾಡ್. ಈಗ ಅನಿಕಾ ಹವಾ ಸಿಕ್ಕಾಪಟ್ಟೆ ಭಯ ಕ್ರಿಯೇಟ್ ಆಗಿದೆ, ಅಷ್ಟೇ ಸಾಕು ನನಗೆ. ನಾನು ಅನ್ಕೊಂಡಿರೋ ಹಾಗೆ ಈ ಗೇಮ್ ಚೆನ್ನಾಗೇ ನಡೀತಿದೆ. ಆ್ಯಂಡ್ ಈ ಗೇಮಲ್ಲಿ ನಾನೇ ವಿನ್ ಆಗ್ತೀನಿ.